ನಮಸ್ತೆ, ನನ್ನ ಹೆಸರು ಶರ್ಮಿಳಾ. ಇವತ್ತು ನಾನು ತಾಯಿ ಹಾಲು ಎಷ್ಟು ಇಂಪಾರ್ಟೆನ್ಸ್ ಮತ್ತು ನಾವು ಯಾವ ಥರ ಪೊಸಿಷನ್ ಕೊಡಬೇಕು ಅಂತ ಹೇಳ್ತೀನಿ. ನಾವು ಮಗು ಹುಟ್ಟಿದ ತಕ್ಷಣ ವಿತಿನ್ ಹಾಫ್ ಅನ್ ಅವರ್ ಒಳಗಡೆ ನಾವು ಪಾಪುಗೆ ಹಾಲು ಕುಡಿಸ್ಬೇಕು. ಯಾಕೆಂದರೆ ಹಾಲು ಕುಡಿಸಿದ್ರೆ ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಬ್ರೈನ್ ಡೆವಲಪ್ಮೆಂಟು ಮತ್ತು ಬಾಡಿಯಲ್ಲಿ ಹಾರ್ಮೋನಲ್ಸ್ ಡೆವಲಪ್ಮೆಂಟ್ಗೆ ತುಂಬಾ ಸಪೋರ್ಟ್ ಆಗುತ್ತೆ. ಸೊ ನಾವು ಫೀಡ್ ಕೊಡುವಾಗ ಫಸ್ಟು ಮದರ್ನ ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಇರಿಸ್ಬಿಟ್ಟು ಸೊ ಒಂದು ಕಡೆ ಪೊಸಿಷನ್ ಅಲ್ಲಿ ಪಾಪುನ ತಗೊಂಡು ಬಂದು ನಾವು ಕೊಡಬೇಕಾಗುತ್ತೆ. ಆವಾಗ ಸ್ಪಾಂಜ್ ಬಾತ್ ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ವೆಟ್ ಮಾಡಿಬಿಟ್ಟು ನಾವು ಕೊಟ್ರೆ ಸರಿ ಹೋಗುತ್ತೆ. ಇನ್ನೊಂದು ನಾವು ಫೀಡ್ ಮಾಡೋಕ್ಕೆ ಮುಂಚೆ ಫಸ್ಟು ಮದರ್ನ ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಇಡಬೇಕು. ಇನ್ನೊಂದು ಅವರಿಗೆ ಬೇರೆ ಏನಂದ್ರೆ ಮೆಡಿಕಲ್ ಪ್ರಾಬ್ಲಮ್ಸ್ ಇದೆಯಾ ಇಲ್ಲ ಏನಂದ್ರೆ ಪರ್ಸನಲ್ ಇಶ್ಯೂಸ್ ಇದೆಯಾ ಅಂತ ನಾವು ಚೆಕ್ ಮಾಡಿನೇ ಹಾಲು ಕುಡಿಸ್ಬೇಕು. ಸೊ ವಿತಿನ್ 2 days ಅಲ್ಲಿ ನಾವು ಕೊಡೋದು ಹಾಲು ಕೊಲಾಸ್ಟ್ರಮ್ ಅಂತ ಹೇಳ್ತೀವಿ. ಆ ಕೊಲಾಸ್ಟ್ರಮ್ ಅಲ್ಲಿ ಹಾಲು ಬಂದ್ಬಿಟ್ಟು ಯೆಲ್ಲೋಯಿಶ್ ಕಲರ್ ಆಗಿ ತುಂಬಾ ತಿಕ್ಕಣಿಂಗ್ ಆಗಿ ಇರುತ್ತೆ. ಸೊ 2 ದಿವಸಕ್ಕೆ ಹಾಲು ಹಂಗೆ ಬರುತ್ತೆ. ಸೊ ಅದೆಲ್ಲ ನೋಡ್ಕೊಂಡು ಹೆದರ್ಕೋಬಾರದು. ಪಾಪು ಎಷ್ಟೊಂದು ಸಕ್ ಮಾಡಿಸುತ್ತೋ ಅಷ್ಟೊಂದು ಹಾಲು ಸಫಿಷಿಯಂಟ್ ಆಗಿ ಬರುತ್ತೆ. ಇನ್ನೊಂದು ನಾವು 2 ದಿವಸ ಆದ್ಮೇಲೆ ಪಾಪುಗೆ ಕಂಟಿನ್ಯೂಸ್ ಕೊಡ್ತಾ ಇರೋದು ಹಾಲು ಹೈಂಡ್ ಮಿಲ್ಕ್ ಅಂತ ಹೇಳ್ತೀವಿ. ಹೈಂಡ್ ಮಿಲ್ಕ್ ವೈಟ್ ಆಗಿ ತಿಕ್ಕಣಿಂಗ್ ಆಗಿ ಬರುತ್ತೆ. ಅದು ಕಂಟಿನ್ಯೂಸ್ ಆಗಿ 3 monthಗೆ ಮದರ್ಗೆ ಬರ್ತಾ ಇರುತ್ತೆ. ಇನ್ನೊಂದು ಪಾಪು ಸಕ್ ಮಾಡುವಾಗ ಆ ಮಿಲ್ಕ್ ಕಲರ್ ಚೇಂಜ್ ಆಗೋಕ್ಕೆ ಶುರುವಾಗುತ್ತೆ. ಆವಾಗ ನಾವು ಮೆಚ್ಯೂರ್ಡ್ ಮಿಲ್ಕ್ ಅಂತ ಹೇಳ್ತೀವಿ. ಇನ್ನೊಂದು ಒಂದು ಮಗ ಹುಟ್ಟಿದ ತಕ್ಷಣ ಕೊಡೋದು ಹಾಲು ಮದರ್ ಮಿಲ್ಕೆ ಕೊಡಬೇಕು. ಇನ್ನೊಂದು 6 ತಿಂಗಳು ಬರೋ ತನಕ ನಾವು ಮದರ್ ಹಾಲೇ ಕೊಡಬೇಕು. ಯಾಕೆಂದ್ರೆ ಅದನ್ನ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡ್ ಅಂತ ಹೇಳ್ತೀವಿ. ನಾವು ಈ ತರ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡ್ ಕೊಟ್ರೆ ಪಾಪುಗೆ ಯಾವುದು ಇಲ್ನೆಸ್ ಯಾವುದು ಬರೋದೇ ಇಲ್ಲ. ಅದೆಲ್ಲ ತುಂಬಾನೇ ಅವಾಯ್ಡ್ ಮಾಡೋಕ್ಕೆ ಸಪೋರ್ಟ್ ಆಗುತ್ತೆ. ಇನ್ನೊಂದು ಆ ಥರ ನಾವು ಕೊಡುವಾಗ ಮದರ್ಗೂ ಮತ್ತೆ ಪಾಪಕ್ಕೂ ಬಾಂಡಿಂಗ್ ಒಂದು ಕ್ರಿಯೇಟ್ ಆಗುತ್ತೆ. ಪಾಪುದು ಬಾಡಿ ಟೆಂಪರೇಚರ್ ತುಂಬಾ ಮೇಂಟೈನ್ ಆಗುತ್ತೆ. ಇನ್ನೊಂದು ಜಾಂಡಿಸ್ ಪ್ರಾಬ್ಲಮ್ ಏನೂ ಬರೋದಿಲ್ಲ, ಅನಿಮಿಯಾ ಇಶ್ಯೂಸ್ ಏನೂ ಬರೋದಿಲ್ಲ. ಇನ್ನೊಂದು ಪಾಪು ವೆಯ್ಟ್ ಲಾಸು ಆಗೋದಿಲ್ಲ. ಸೊ ಅವಾಗ ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡ್ ಕೊಡುವಾಗ ಪಾಪುದು ವೆಯ್ಟು ಇನ್ಕ್ರೀಸ್ ಆಗುತ್ತೆ. ಇನ್ನೊಂದು ತುಂಬಾ ಮೆಚೂರ್ಡ್ ಮೈಂಡ್ ಆಗಿ ಪಾಪು ತುಂಬಾ ಆಕ್ಟಿವ್ ಆಗಿ ಇರುತ್ತೆ. ಇನ್ನೊಂದು ಪಾಪು ಯೂರಿನ್ ಪಾಸ್ ಮಾಡುವಾಗ ಮತ್ತೆ ಬ್ಲಾಡರ್ ಎಂಟಿ ಮಾಡುವಾಗೆಲ್ಲ ನಾವು ಹಾಲು ಕುಡಿಸ್ಬೇಕು. ತುಂಬಾನೇ ಸಫರ್ ಕೊಟ್ಟಲ್ಲ ನಾವು ಕೊಡಬಾರ್ದು. ಪಾಪು ಎಷ್ಟೊಂದು ಕುಡಿಯುತ್ತೋ ಒಂದು ಸೈಡ್ ಅಲ್ಲಿ ಅಷ್ಟು ತನಕ ನಾವು ಹಾಲು ಕೊಡಬೇಕು. ಸಡನ್ ಆಗಿ ನಾವು ವಿತಿನ್ 10 minutes 15 minutes ಅಲ್ಲಿ ಚೇಂಜ್ ಮಾಡ್ಬೇಕಾದ್ರೆ ಏನೂ ಇಲ್ಲ. ಸೊ ಪಾಪು ಕೊಡೋದು ರೀತಿಯಲ್ಲೇ ನಾವು ಕೊಡಬೇಕು. ಆವಾಗಲೇ ಪಾಪುಗೆ ಹೊಟ್ಟೆ ತುಂಬಿಸ ತಗೊಳಕ್ಕೆ ತುಂಬಾನೇ ಸಪೋರ್ಟ್ ಆಗುತ್ತೆ. ಇನ್ನೊಂದು ನಾವು 2 hours ಒನ್ಸು ಇನ್ ಕೇಸ್ ಪಾಪು ಮಲಗಿದ್ರೆ ನಾವು ಎಬ್ಬಿಸ್ಬಿಟ್ಟು ನಾವು 2 hours ಒನ್ಸು ಹಾಲು ಕೊಡಬೇಕು. ಯಾಕೆಂದ್ರೆ ಹಾಲು ಕೊಟ್ಟಿಲ್ಲ ಅಂದ್ರೆ ಇನ್ನೊಂದು ಮದರ್ಗೂ ತುಂಬಾ ಹೆಲ್ತ್ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಇನ್ನೊಂದು ಆ ತರ ಪಾಪು ತಗೊಂಡಿಲ್ಲ ಅಂತ ಅಂದಿದ್ರೆ ವೆಯ್ಟ್ ಲಾಸ್ ತುಂಬಾ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಸೊ ಹಂಗಾಗಿ ಇದು ಎರಡನ್ನೂ ನಾವು ನೋಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾವು ಪಾಪುನ ಪೊಸಿಷನ್ ಯಾವ ತರ ಪೊಸಿಷನ್ ಕೊಡಬೇಕು ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಪೊಸಿಷನ್ ಇವಾಗ ನಾನು ಇಟ್ಕೊಂಡಿರೋದು ಪೊಸಿಷನ್ ಕ್ರಾಡಲ್ ಪೊಸಿಷನ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಸಮ್ಟೈಮ್ಸ್ ಕಂಫರ್ಟಬಲ್ ಇಲ್ಲ ಅಂದ್ರೆ ನಾವು ಒಂದು ಅಡಿಯಲ್ಲಿ ಇಟ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ. ಅದು ಮದರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಬ್ಯಾಕ್ ಪೈನ್ ಏನು ಬರೋದಿಲ್ಲ. ಸೆಕೆಂಡ್ ನಾವು ಸೈಡ್ ಲೈನ್ ಪೊಸಿಷನ್ ಅಂತ ಹೇಳ್ತೀವಿ. ಸೈಡ್ ಲೈನ್ ಪೊಸಿಷನ್ ಅಂತ ಅಂದಿದ್ರೆ ಪಾಪುದು ಹೆಡ್ ಮಾತ್ರ ಒಂದು ಸೈಡ್ ಇಟ್ಕೊಂಡು ಇನ್ನೊಂದು ಲೆಗ್ ಎಲ್ಲ ಒಂದು ಕಡೆ ನಾವು ಕ್ರಾಸ್ ಪೊಸಿಷನ್ ಅಲ್ಲಿ ಕೊಡ್ತೀವಿ. ಅದು ಕ್ರಾಸ್ ಕ್ಯಾಡಲ್ ಪೊಸಿಷನ್ ಅಂತ ನಾವು ಹೇಳ್ತೀವಿ. ಮೂರನೇದು ಫುಟ್ಬಾಲ್ ಪೊಸಿಷನ್ ಅಂತ ಹೇಳ್ತೀವಿ. ಸೊ ಪಾಪುನ ಒಂದು ಕಡೆ ಸೈಡ್ಗೆ ಹಾಕ್ಬಿಟ್ಟು ಬರೀ ಫೇಸ್ ಮಾತ್ರ ನಾವು ಮದರ್ ತರ ಫೋಕಸ್ ಮಾಡ್ಕೊಂಡು ನಾವು ಕೊಡೋದು ಫುಟ್ಬಾಲ್ ಪೊಸಿಷನ್ ಅಂತ ಹೇಳ್ತೀವಿ. ಸೊ ಫೋರ್ತ್ ಒಂದು ಸುಪೈನ್ ಪೊಸಿಷನ್ ಅಂತ ಹೇಳ್ತೀವಿ. ನಾವು ನಾರ್ಮಲ್ ಆಗಿ ಹೇಗೆ ಮಲ್ಕೊಂಡಿದೀವೋ ಅದೇ ತರ ಪಾಪುನ ಮೇಲೆ ಹಾಕೊಂಡು ಕೂಡಿಸೋದು ಸುಪೈನ್ ಪೊಸಿಷನ್ ಅಂತ ಹೇಳ್ತೀವಿ. ದ ಫೈನಲ್ ಪೊಸಿಷನ್ ಸೈಡ್ ಲೈನ್ ಪೊಸಿಷನ್ ಅಂತ ಹೇಳ್ತೀವಿ. ನಾವು ಒಂದೇ ಪೊಸಿಷನ್ ಅಲ್ಲಿ ಕೊಡಕ್ ಆಗಲ್ಲ ಅಂತ ಅಂದಿದ್ರೆ ಒಂದು ಕಡೆ ತಿರ್ಕೊಂಡು ಪಾಪುನ ಈ ತರ ಒಂದು ಸೈಡ್ ಪೊಸಿಷನ್ ಹಾಕೊಂಡು ನಾವು ಕೊಡ್ತಾ ಇರೋದು ಸೈಡ್ ಲೈನ್ ಪೊಸಿಷನ್ ಅಂತ ಹೇಳ್ತೀವಿ. ಸೊ ಈ ತರ ನಮಗೆ ಯಾವ ತರ ಕಂಫರ್ಟಬಲ್ ಇರುತ್ತೋ ಪಾಪುನ ಅದೇ ರೀತಿಯಲ್ಲಿ ನಾವು ತಗೊಂಡು ನಾವು ಹಾಲು ಕುಡಿಸ್ಬೇಕು. ಈ ತರ ನೀವು 2 hours ಒನ್ಸ್ ಮಾಡ್ತಾ ಇರಬೇಕು. ಅವಾಗಲೇ ಪಾಪುದು ಒಳ್ಳೆ ಆಕ್ಟಿವ್ನೆಸ್ ಇರುತ್ತೆ. ಇನ್ನೊಂದು ಇಮ್ಯುನಿಟಿ ಪವರ್ ಜಾಸ್ತಿನೇ ಇಂಪ್ರೂವ್ ಆಗುತ್ತೆ. ಬೇರೆ ಯಾವುದು ಇಶ್ಯೂಸ್ ಬರೋದಿಲ್ಲ. ಥ್ಯಾಂಕ್ ಯು.